ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಆಡಿಟಿಂಗ್ ಅಂದರೆ ಏನು, ಅದರ ಫೀಚರ್ಸ್ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ವಾಟ್ ಈಸ್ ಆಡಿಟಿಂಗ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಫೀಚರ್ಸ್. ಹಾಗಾಗಿ ಇದನ್ನು ನೀವು ಕಲ್ತ್ಕೊಂಡಿರಬೇಕಾಗ್ತದೆ. ಆ ಥರ ಪ್ರಶ್ನೆ ಕೇಳಿದಾಗ ಆಡಿಟಿಂಗ್ ಬಗ್ಗೆ ಒಂದು ಇಂಟ್ರಡಕ್ಷನ್, ಆಮೇಲೆ ಅದರ ಡೆಫಿನಿಷನ್, ಆಮೇಲೆ ಆ ಡೆಫಿನಿಷನಿನ ಎಕ್ಸ್ಪ್ಲನೇಷನ್, ಆನಂತರ ಅದರ ಫೀಚರ್ಸ್ ಬರೆದು ಒಂದು ಕನ್ಕ್ಲೂಷನ್ ಬರೆದು ಬಿಡಬೇಕು. ಆಗ ಫುಲ್ ಮಾರ್ಕ್ಸ್ ಸಿಗ್ತದೆ ನಿಮಗೆ. ಇಲ್ಲಿ ನಾನು ಇಂಟ್ರಡಕ್ಷನ್ ಜಾಸ್ತಿ ಕೊಟ್ಟಿಲ್ಲ, ಡೆಫಿನೇಷನಿನ ಮೀನಿಂಗನ್ನು ಬರೆದಿಲ್ಲ, ಆದರೆ ಅದನ್ನು ನೀವು ಬರೀಬೇಕಾಗ್ತದೆ. ದಿ ಟರ್ಮ್ ಆಡಿಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಅಡೈರ್ ವಿಚ್ ಮೀನ್ಸ್ ಟು ಹಿಯರ್. ಇದು ಲ್ಯಾಟಿನ್ ವರ್ಡಿಂದ ಡಿರೈವ್ ಆಗಿದೆ, ಅಡೈರ್ ಅಂತ. ಅದು ಹಿಯರ್ ಅನ್ನೋ ಅರ್ಥ, ಟು ಹಿಯರ್ ಅನ್ನೋ ಅರ್ಥವನ್ನು ಸೂಚಿಸುತ್ತದೆ. A.W. ಹ್ಯಾನ್ಸನ್ ಏನು ಹೇಳಿದ್ದಾನೆ ನೋಡೋಣ. ಅದಕ್ಕಿಂತ ಮುಂಚೆ ಆಡಿಟಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಯಾವುದೋ ಸೊಸೈಟಿದು ಆಡಿಟ್ ಮಾಡಿಸ್ಬೇಕು, ಇಲ್ಲ ನಮ್ಮ ಅಂಗಡಿದು ಆಡಿಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಟ್ಯಾಕ್ಸ್ ಫೈಲಿಂಗು ಮಾಡಿಸ್ಬೇಕು, ಅವಾಗ ಆಡಿಟಿಂಗ್ ಮಾಡಿಸ್ಬೇಕು, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದೇನು ಅನ್ನೋದನ್ನು ನಾವು ನೋಡೋಣ ಈಗ. ಅಂದರೆ ಇದೇನಿಲ್ಲ, ನಾವು ಪ್ರಿಪೇರ್ ಮಾಡಿರೋ ಅಕೌಂಟ್ಸು ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಸರ್ಟಿಫೈ ಮಾಡ್ತಾರೆ ಆಡಿಟರ್ಸ್. ಅದನ್ನೇ ಆಡಿಟಿಂಗ್ ಅಂತ ಕರಿತೀವಿ. ಆಡಿಟರ್ಸು ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡ್ತಾರೆ. ಅದನ್ನು ಆಡಿಟಿಂಗ್ ಅಂತ ಕರಿತೀವಿ. ಇದು ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ಎಲ್ಲ ಕಂಪ್ನಿಗಳು ಸ್ಟ್ಯಾಟ್ಯುಟರಿ ಆಡಿಟನ್ನು ಮಾಡಿಸಲೇಬೇಕು, ಅದು ಕಂಪಲ್ಸರಿ. A.W. Hansen has defined auditing as an audit is an examination of such records to establish their reliability and reliability of statements drawn from them. ಅಂದರೆ ಎಕ್ಸಾಮಿನೇಷನ್ ಆಫ್ ಸಚ್ ರೆಕಾರ್ಡ್ಸ್ ಟು ಎಸ್ಟಾಬ್ಲಿಷ್ ದೇರ್ ರಿಲಯಬಿಲಿಟಿ ಅಂದರೆ ಅದನ್ನು ನಾವು ನಂಬಬಹುದಾ, ಕರೆಕ್ಟ್ ಇದೆ ಅಂತ ತಿಳ್ಕೊಬೋದಾ, ಅದ್ರ ಮೇಲೆ ಡಿಪೆಂಡ್ ಆಗ್ಬೋದಾ ಆ ಸ್ಟೇಟ್ಮೆಂಟ್ಸ್ ಮೇಲೆ. ಹೌದು, ಈ ಕಂಪ್ನಿಯ ಪೊಸಿಷನ್ ಈ ಥರ ಇದೆ ಅಂತ. ಆ್ಯಂಡ್ ರಿಲಯಬಿಲಿಟಿ ಆಫ್ ಸ್ಟೇಟ್ಮೆಂಟ್ಸ್ ಡ್ರಾನ್ ಫ್ರಮ್ ದೆಮ್ ಅಂದರೆ ಆ ರೆಕಾರ್ಡ್ಸಿನ ಸ್ಟೇಟ್ಮೆಂಟ್ಸ್, ಅಂದರೆ ನಾವು ಏನನ್ನು ರೆಕಾರ್ಡ್ ಮಾಡಿರ್ತೀವೋ ಅದರಿಂದ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಡ್ರಾ ಮಾಡ್ತೀವಿ, P&L ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅಥವಾ ಇನ್ಯಾವುದೋ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಇನ್ನೊಂದು. ಅದು ಅದರ ಮೇಲೆ ನಾವು ಡಿಪೆಂಡ್ ಆಗಿ ಕಂಪ್ನಿ ಪೊಸಿಷನ್ ಈ ಥರ ಇದೆ ಅಂತ ತಿಳ್ಕೊಬಹುದಾ ಅಂತ. ಆ್ಯನ್ ಆಡಿಟ್ ಈಸ್ ಆ್ಯನ್ ಎಕ್ಸಾಮಿನೇಷನ್ ಆಫ್ ಸಚ್ ರೆಕಾರ್ಡ್ಸ್ ಟು ಎಸ್ಟಾಬ್ಲಿಷ್ ದೇರ್ ರಿಲಯಬಿಲಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಸ್ಟೇಟ್ಮೆಂಟ್ಸ್ ಡ್ರಾನ್ ಫ್ರಮ್ ದೆಮ್. ಇದು ರಿಲಯಬಿಲಿಟಿ ಡೂಪ್ಲಿಕೇಟ್ ಆಗಿದೆ ಅನ್ಕೋಬಿಡಿ ಇಲ್ಲಿ. ಟು ಎಸ್ಟಾಬ್ಲಿಷ್ ದೇರ್ ರಿಲಯಬಿಲಿಟಿ ಯಾವುದ್ರದ್ದು ಅಂದರೆ ಎಕ್ಸಾಮಿನೇಷನ್ ಆಫ್ ರೆಕಾರ್ಡ್ಸ್, ನಾವು ರೆಕಾರ್ಡ್ ಮಾಡಿರ್ತಕ್ಕಂತಹ ಎಂಟ್ರಿಗಳು. ಆ್ಯಂಡ್ ರಿಲಯಬಿಲಿಟಿ ಆಫ್ ಸ್ಟೇಟ್ಮೆಂಟ್ಸ್ ಡ್ರಾನ್ ಫ್ರಮ್ ದೆಮ್, ಅದರಿಂದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನಾವು ಪ್ರಿಪೇರ್ ಮಾಡಿರ್ತೀವಲ್ಲ ಅದು, ಅದರ ರಿಲಯಬಿಲಿಟಿ. ಹಾಗಾಗಿ ಇದು ಒಂದು ಡೆಫಿನೇಷನ್ ಆಯಿತು. ಅದರಿಂದ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಡಿಫೈನ್ಡ್ ಆಡಿಟಿಂಗ್ ಆ್ಯಸ್ a systematic and independent examination of data, statements, records, operations and performances of an enterprise for a stated purpose. In any auditing situation, the auditor perceives and recognizes the propositions before him for examination, collects evidence, evaluates the same, and on this formulates his judgment, which is communicated through his audit report. ಇದು ಎಲಾಬ್ರೇಟ್ ಆಗಿ ಡಿಫೈನ್ ಮಾಡಿದ್ದಾರೆ. ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಡೇಟಾ, ಸ್ಟೇಟ್ಮೆಂಟ್ಸ್, ರೆಕಾರ್ಡ್ಸ್, ಆಪರೇಷನ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಫ್ ಎನ್ ಎಂಟರ್ಪ್ರೈಸ್ ಫಾರ್ ಎ ಸ್ಟೇಟೆಡ್ ಪರ್ಪಸ್. ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಅಂದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಎಕ್ಸಾಮಿನ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಅಂದರೆ ಇಟ್ ಈಸ್ ಡನ್ ಬೈ ಆ್ಯನ್ ಇಂಡಿಪೆಂಡೆಂಟ್ ಆಡಿಟರ್, ಸಪ್ರೇಟ್. ನಮ್ಮ ಕಂಪ್ನಿಲಿ ಯಾರು ಪ್ರಿಪೇರ್ ಮಾಡ್ತಾರೋ ಅವರೇ ಆಡಿಟಿಂಗ್ ಮಾಡಲ್ಲ, ಹೊರಗಡೆ ಅವರಿಗೆ ವಹಿಸ್ತಾರೆ.
independent examination of data, statements, records, operation and performances. ಡೇಟಾ, ಸ್ಟೇಟ್ಮೆಂಟ್ಸು, ರೆಕಾರ್ಡ್ಸು, ಆಪ್ರೇಷನ್ಸನ್ನು ನೋಡ್ತಾರೆ. ಇಂಟರ್ನಲ್ ಕಂಟ್ರೋಲ್ ಇದೆಯಾ ಆರ್ಗನೈಸೇಷನಲ್ಲಿ, ಅದನ್ನು ಎಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಫ್ ಎನ್ ಎಂಟರ್ಪ್ರೈಸ್ ಫಾರ್ ಎ ಸ್ಟೇಟೆಡ್ ಪರ್ಪಸ್. In any auditing situation, the auditor perceives and recognizes the propositions before him for examination, collects evidence, evaluates the same, and on this formulates his judgment, which is communicated through his audit report. ಅವನು ಸ್ಯಾಂಪಲ್ಸನ್ನು ತಗೊಳ್ತಾನೆ, ಅದಕ್ಕೆ ಎವಿಡೆನ್ಸನ್ನು ನೋಡ್ತಾನೆ, ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾನೆ. ಅಂದರೆ ಒಂದು ಎಂಟ್ರಿ ಪೋಸ್ಟ್ ಆಗಿದೆ ಅಂದರೆ 5,000 ರೂಪಾಯಿ ಕ್ಯಾಶ್ ಬಂದಿದೆ ಕಸ್ಟಮರಿಂದ ಅಂತ ಒಂದು ಎಂಟ್ರಿ ಪೋಸ್ಟ್ ಆಗಿರುತ್ತೆ, ಜರ್ನಲ್ ಎಂಟ್ರಿ. 5,000 ರೂಪಾಯಿ ಬಂದಿದೆಯಾ, ಬ್ಯಾಂಕಲ್ಲಿ ಯಾವತ್ತು ಬಂದಿದೆ, ಆ ಡೇಟು ಇದು ಮ್ಯಾಚ್ ಆಗ್ತಾಯಿದೆ, ಅದನ್ನೆಲ್ಲ ಚೆಕ್ ಮಾಡ್ತಾನೆ. ಮಾಡಿ ಎಲ್ಲದೂ ಆದ ನಂತರ ಆಡಿಟ್ ರಿಪೋರ್ಟ್ ಮುಖಾಂತರ ಅದನ್ನು ಕಮ್ಯುನಿಕೇಟ್ ಮಾಡ್ತಾನೆ. ಎಲ್ಲ ಕರೆಕ್ಟ್ ಇದೆ, ಇದನ್ನು ಈ ಥರ ಚೇಂಜಸ್ ಮಾಡ್ಕೊಳ್ಳಿ, ಇದನ್ನು ಈ ಥರ ಚೇಂಜಸ್ ಮಾಡ್ಕೊಳ್ಳಿ. ಅದು ಇವೆರಡು ಡೆಫಿನಿಷನಿಂದ ನೀವು ನಿಮ್ಮ ಓನ್ ಡೆಫಿನಿಷನ್ನ ಕೆಳಗೆ ಬರೀಬೇಕು. ಫ್ರಮ್ ದೀಸ್ ಡೆಫಿನಿಷನ್ಸ್ ವಿ ಕ್ಯಾನ್ ಸೇ ದ್ಯಾಟ್ ಆಡಿಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ಡ್ ಬೈ ದಿ ಕಂಪನೀಸ್ or an organization to ensure that it depicts true and fair view of financial position. ಈ ಥರ ನಾವು ನಮ್ಮ ಡೆಫಿನಿಷನನ್ನು ಬರೀಬೇಕು. ನಂತರ ಫೀಚರ್ಸ್ ಆಫ್ ಆಡಿಟಿಂಗ್: ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಬಿಸ್ನೆಸ್. ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅವರು ಆಡಿಟಿಂಗು. ಸೈಂಟಿಫಿಕ್ ಎಕ್ಸಾಮಿನೇಷನ್ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಲಾಜಿಕ್ಸ್. ಇದೆಲ್ಲ ಅಕೌಂಟಿಂಗ್ ಪ್ರಿನ್ಸಿಪಲ್ ಫಾಲೋ ಮಾಡಿದಾರಾ, ಎಲ್ಲರೂ ಮಿಸ್ ಆಗಿದೆಯಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಇನ್ಸ್ಪೆಕ್ಷನ್, ಚೆಕಿಂಗ್, ವೆರಿಫಿಕೇಷನ್ ಆ್ಯಂಡ್ ಸ್ಕ್ರೂಟಿನಿ. ಇನ್ಸ್ಪೆಕ್ಷನ್ ಚೆಕಿಂಗ್, ವೆರಿಫಿಕೇಷನ್, ಇನ್ಸ್ಪೆಕ್ಟ್ ಮಾಡಿ, ಚೆಕ್ ಮಾಡಿ, ವೆರಿಫೈ ಮಾಡ್ತಾರೆ ಕರೆಕ್ಟಾಗಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಫಾಲೋ ಆಗಿದೆಯಾ, ವಿಂಡೋ ಡ್ರೆಸ್ಸಿಂಗ್ ಏನಾದ್ರು ಮಾಡ್ತಾಯಿದ್ದಾರಾ ಅಥವಾ ತಪ್ಪು ಫಿಗರ್ಸನ್ನು ತೋರಿಸ್ತಾ ಇದ್ದಾರಾ, ಅದನ್ನು ಎವಿಡೆನ್ಸ್ ಜೊತೆ ವೆರಿಫೈ ಮಾಡ್ತಾರೆ. ಆ್ಯಂಡ್ ಸ್ಕ್ರೂಟಿನಿ. ಸ್ಕ್ರೂಟಿನಿ ಅಂದರೆ ಕ್ರಿಟಿಕಲ್ ಎಕ್ಸಾಮಿನೇಷನ್ ಅಂತ. ಅಂದರೆ ಸೂಕ್ಷ್ಮವಾಗಿ ನೋಡ್ತಾರೆ ಎಲ್ಲಾದರೂ ಎರರ್ ಆಗಿದೆಯಾ ಅಂತ. ವೆರಿಫಿಕೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಕರೆಕ್ಟಾಗಿ ಶೋ ಆಗ್ತಾಯಿದೆ ಅಂತ ತೋರಿಸ್ತಾರೆ. ಅಸೆಟ್ಸು ವ್ಯಾಲ್ಯೂಯೇಷನಲ್ಲಿ ಏನಾದರೂ ತಪ್ಪಾಗಿದೆಯಾ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರ್ತಕ್ಕಂಥ ಅಸೆಟ್ಸ್ಗಳು ನಿಜವಾಗ್ಲೂ ಕಂಪ್ನಿಯಲ್ಲಿ ಇದ್ದಾವ, ಲಯಬಿಲಿಟೀಸು ಅಷ್ಟೇ, ಶೇರ್ ಕ್ಯಾಪಿಟಲು ಅದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಡಿಪ್ರಿಸಿಯೇಷನ್ ಏನು ಫಾಲೋ ಮಾಡಿದ್ದಾರೆ, ಕನ್ಸಿಸ್ಟೆಂಟ್ ಅಪ್ರೋಚ್ ಫಾಲೋ ಆಗಿದೆಯಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ಡ್ ಬೈ ಅದರ್ಸ್. ಅಂದರೆ ಯಾರು ಪ್ರಿಪೇರ್ ಮಾಡ್ತಾರೋ ಅವರೇ ಆಡಿಟಿಂಗ್ ಮಾಡಲ್ಲ. ಪ್ರಿಪೇರ್ಡ್ ಬೈ ಅದರ್ಸ್ ಅಂದರೆ ಒಬ್ಬ ಆಡಿಟರು, ಉದಾಹರಣೆಗೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ತಗೊಳ್ಳಿ, ಇಲ್ಲ ಯಾವನೋ ಒಬ್ಬ ಹೊರಗಡೆ ಆಡಿಟರ್ ತಗೊಳ್ಳಿ, ಅವನು ಬೇರೆ ಕಂಪ್ನಿಯಿಂದ ಆಡಿಟಿಂಗ್ ಮಾಡ್ತಾನೆ. ಅದು ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಬೈ ಆನ್ ಇಂಡಿಪೆಂಡೆಂಟ್ ಪರ್ಸನ್. ಇದು ಒಬ್ಬ ಇಂಡಿಪೆಂಡೆಂಟ್ ಪರ್ಸನ್ನಿಂದ ಆಗುತ್ತೆ, ಅಥವಾ ಇಂಡಿಪೆಂಡೆಂಟ್ ಪರ್ಸನ್ ಅವ್ರ ಆರ್ಗನೈಸೇಷನ್. ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವು ಆರ್ಗನೈಸೇಷನಿಗೆ ಕೊಟ್ಬಿಡ್ತಾರೆ, ಸ್ಟ್ಯಾಟ್ಯುಟರಿ ಆಡಿಟ್ ಮಾಡಿಸ್ಬೇಕು ಅಂತ ಇರುತ್ತೆ. ಕೆಲವು ಆರ್ಗನೈಸೇಷನ್, ಡೆಲೈಟ್ ಅಂತ ಇದೆ, E&Y ಅಂತ ಇದೆ, ಆ ಕಂಪ್ನಿಗೆ ಕೊಟ್ಬಿಡ್ತಾರೆ, ನಮ್ಮದು ಸ್ಟ್ಯಾಟ್ಯುಟರಿ ಆಡಿಟ್ ನೀವು ಮಾಡಬೇಕು ಅಂತ. ಹಾಗೆ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಬೈ ಎ ಕ್ವಾಲಿಫೈಡ್ ಪರ್ಸನ್. ಕ್ವಾಲಿಫೈಡ್ ಪರ್ಸನ್ನು ಕಂಪ್ನಿಗಳಿಗೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾಡಬೇಕು. ಹಾಗೆ ಎಕ್ಸಾಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸಸ್. ಹೌದು, ಅದಕ್ಕೇನು ಪ್ರೂಫು, ಈ ಜರ್ನಲ್ಲಿಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರಬೇಕು.
₹5,000 ಕ್ಯಾಶ್ ಬಂದಿದೆ ಅಂದರೆ ಅಲ್ಲಿ ಬಂದಿರಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಹಾಗೆ ಎಕ್ಸಾಮಿನೇಷನ್ ಆಫ್ ಅಕೌಂಟ್ಸ್ ಮೇ ಬಿ ಮೇಡ್ ಥ್ರೂಔಟ್ ದಿ ಇಯರ್ ಆರ್ ಪೀರಿಯಾಡಿಕಲಿ. ಕಂಪ್ನಿಗಳಲ್ಲೆಲ್ಲ ಥ್ರೂಔಟ್ ದಿ ಇಯರ್ ನಡೆಯುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ಸಣ್ಣ ಸಣ್ಣ ಸೋಲ್ ಆರ್ಗನೈಸೇಷನ್ ಕನ್ಸರ್ನಲ್ಲೆಲ್ಲ ಪಿರಿಯಾಡಿಕಲಿ ಮಾಡ್ತಾರೆ. ಅಸರ್ಟೈನ್ಮೆಂಟ್ ಆಫ್ ಅಥೆಂಟಿಸಿಟಿ ಆ್ಯಂಡ್ ಅಕ್ಯುರೇಸಿ ಆಫ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಕ್ಯುರೇಟ್ ಆಗಿದೆಯಾ, ರಿಲೇಬಲ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ತಾರೆ. ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್ ಅಬೌಟ್ ದಿ ಟ್ರೂತ್ ಆ್ಯಂಡ್ ಫೇರ್ನೆಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಟ್ರೂತ್ಫುಲ್ ಆಗಿದೆಯಾ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ತಪ್ಪಿದರೆ ತಪ್ಪು ಹೇಳ್ತಾರೆ, ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ. ಅಪ್ಲೈಸ್ ಟು ಬಿಸ್ನೆಸ್ ಕನ್ಸರ್ನ್ಸ್ ಆ್ಯಸ್ ವೆಲ್ ಆಸ್ ಟು ನಾನ್ ಬಿಸ್ನೆಸ್ ಕನ್ಸರ್ನ್ಸ್. ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳಿಗೂ ಇದು ಅಪ್ಲೈ ಆಗುತ್ತೆ. ಕಾಲೇಜಸ್ಸು, ಯೂನಿವರ್ಸಿಟೀಸು ಎಲ್ಲದಕ್ಕೂ ಆಡಿಟಿಂಗ್ ಎಲ್ಲ ಕಡೆ ಇರುತ್ತೆ. ಹಾಗಾಗಿ ಇದು ಫೀಚರ್ಸ್ ಆಫ್ ಆಡಿಟಿಂಗ್. ಇದನ್ನು ನಾನು BS ರಾಮನ್ ಪುಸ್ತಕದಿಂದ ತೊಗೊಂಡಿದ್ದೀನಿ. ಆಡಿಟಿಂಗ್ BS ರಾಮನ್ ಅವರು ಬರೆದಿರ್ತಕ್ಕಂಥದ್ದು, ಅದರಿಂದ ತೊಗೊಂಡಿದ್ದೀನಿ. ಯಾವುದೇ ಡೌಟ್ ಇದ್ದರೂ ನನ್ನ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿ, ಇಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.